ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಡೈಲಿ ಇದೇ ಬಿಲ್ಡಪ್ ಕೊಡ್ತೀರಲ್ಲ, ಬೇಜಾರಾಗಲ್ವಾ? ಪ್ರೆಸ್ ಮೀಟ್ ಪ್ರಿಪರೇಷನ್ಸ್ ನೋ ಪ್ರಾಬ್ಲಮ್ ಸರ್, ಎಲ್ಲ ರೆಡಿ ಆಗಿದೆ. ಟ್ರೂ ಲೈನ್ ಮೀಡಿಯಾ ಕಿಕ್ ಔಟ್ ಸರ್, ಎಡ್ಗಾಲಲ್ಲಿ ಒದ್ದಾಕ್ಬಿಟ್ಟಿದ್ದೀವಿ. ಯಾಕೆ? ಹೋದ ಸರ್ತಿ ನಮ್ಮ ಕಂಪ್ನಿ ಪಾಲಿಸೀಸ್ ಬಗ್ಗೆ ಕ್ರಿಟಿಕಲ್ ಆಗಿ ಹುಚ್ಚುಚ್ಚಾಗಿ ಏನೇನೋ ಬರೆದಿದ್ರು. ಇಂಥವ್ರನ್ನೆಲ್ಲ ಬಿಸ್ಕೆಟ್ ಹಾಕಿ ಸಾಕೋ ಬದಲು ಕಲ್ ತಗೊಂಡು ಹೊಡೆದು ಓಡಿಸೋದೇ ಉತ್ತಮ ಅಲ್ವಾ ಸರ್? ಯಾವ ಕಾಲದಲ್ಲಿದ್ದೀರಾ? ಆಂಬಿಷನ್ಸ್ ಇಟ್ಕೊಂಡು ಫಾಸ್ಟಾಗಿ ಬೆಳೆಯೋರನ್ನು ನೋಡಿದ್ರೆ ಕೆಲವ್ರಿಗೆ ಸಹಿಸೋಕ್ಕಾಗಲ್ಲ, ಕ್ರಿಟಿಸೈಸ್ ಮಾಡ್ತಾನೆ ಇರ್ತಾರೆ. ಹೊಡೆಯೋ ಕಲ್ಲನ್ನ ಕೂಡಿಟ್ಕೊಂಡು ಮೈಲಿಗಲ್ಲಿ ಕಟ್ಟೋದೆ ಈ ಆದಿತ್ಯನ್ ಸ್ಟೈಲ್. ಅವ್ರಿಗೆ ಹೇಳಿ ನಾನೇ ಪರ್ಸ್ನಲಾಗಿ ಇನ್ವೈಟ್ ಮಾಡಿದ್ದೀನಿ ಅಂತ. ಐ ವಾಂಟ್ ದೆಮ್ ಟುಡೇ. ಶೋರ್ ಸರ್. ಗುಡ್ ಮಾರ್ನಿಂಗ್ ಸರ್. ಸಾರಥಿ, ನಿಮಗೆ ನಾನು ಎಷ್ಟು ಸತಿ ಹೇಳಿದ್ದೀನಿ ನನ್ನನ್ನು ಸರ್ ಅಂತ ಕರಿಬೇಡಿ ಅಂತ? ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದ್ದೀರಿ, ಹೆಸರು ಹಿಡಿದು ಕೂಗಿದ್ರೆ ತಪ್ಪಾಗುತ್ತೆ. ನಾನು ಬೆಳೆದು ನಿಂತಿರೋದು ಪ್ರಪಂಚಕ್ಕೆ ಸಾರಥಿ, ನಿಮಗಲ್ಲ. ನನ್ನ ಕಾಲು ಹೊಡ್ಕೊಂಡಾಗ, ಸ್ಕೂಲಲ್ಲಿ ಬಯಸ್ಕೊಂಡಾಗ, ಕೆಲಸ ಕಲಿತಾಗ ಯಾವಾಗಲೂ ನೀವು ನನ್ನ ಜೊತೆಗಿದ್ರಿ. ಸೊ ನಾನು ನಿಮಗೆ ಬರೀ ಆದಿತ್ಯ ಅಷ್ಟೇ, ಸರ್ ಅಲ್ಲ. ಕೂತ್ಕೊಳ್ಳಿ ಸರ್. ಮತ್ತೆ ನೋಡಿ, ಕೂತ್ಕೊಳ್ಳಿ. ಅಲ್ಲಿ ಕಾರು ಓಡಿಸುವಾಗ ನಿಮ್ಮನ್ನ ತುಂಬ ಮಿಸ್ ಮಾಡಿಕೊಂಡೆ. ಯೋಚನೆ ಮಾಡಬೇಡಿ, ಇನ್ಮೇಲೆ ನಾನಿದ್ದೀನಲ್ಲ, ನೀವು ಆರಾಮಾಗಿ ರಾಜನ್ ಥರ ಕೂತ್ಕೊಳ್ಳಿ. ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಎರಡು ಕೂತ್ಕೊಳ್ಳಿ. ಈಗ ನಿಮ್ಮ ಪ್ರಶ್ನೆಗಳನ್ನು ದಯವಿಟ್ಟು ಒಬ್ಬರಾಗೆ ಕೇಳಬೇಕು. ಸರ್, ಮೊದಲನೇದಾಗಿ ಕಂಗ್ರ್ಯಾಟ್ಸ್. 500 ಕೋಟಿ ಬೆಲೆ ಬಾಳ್ತಿದ್ದ ಕಂಪ್ನಿ ನಿಮ್ಮ ಕೈ ಕೆಳಗೆ ಬಂದ ಮೇಲೆ 5,000 ಕೋಟಿ ಬೆಲೆ ಬಾಳೋ ಕಂಪ್ನಿ ಆಗಿದೆ. ಈ ವಯಸ್ಸಿಗೆ ಇದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಥ್ಯಾಂಕ್ಸ್. ಇದ್ರ ಫುಲ್ ಕ್ರೆಡಿಟ್ಸ್ ನನ್ನ ಹಿರಿಯರಿಗೆ ಸಲ್ಲಬೇಕು. ಯೋಚನೆ, ಆಲೋಚನೆ ದೊಡ್ಡದಾಗಿ ವಿಸ್ತಾರವಾಗಿದ್ದಾಗ ಯೋಜನೆಗಳು ದೊಡ್ಡದಾಗಿರಬೇಕು ಅಂತ ನನ್ನ ಬೆಳೆಸಿದವ್ರು ಹೇಳಿದ್ದಾರೆ. ಅವ್ರು ಹೇಳಿದಾಗೆ ನಡೆದಿದ್ದೀನಿ. ಆ್ಯಂಡ್ ದ ರಿಸಲ್ಟ್ ಈಸ್ ಹಿಯರ್. ಸರ್, ಆದಿತ್ಯ ಗ್ರೂಪ್ ಆಫ್ ಕಂಪನೀಸಿಂದ ಬರೋ ಪ್ರತಿ ಪ್ರಾಡಕ್ಟು ಜನರ ಮೆಚ್ಚುಗೆ ಪಡೀತಾ ಇದೆ. ಇದರ ಸೀಕ್ರೆಟ್ ಏನು ಸರ್? ಅಮ್ಮ ಪ್ರೀತಿಯಿಂದ ಅಡುಗೆ ಮಾಡಿಬಡಿಸಿದ್ರೆ ರುಚಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದು ಹಾಗೆ. ನಾವು ಪ್ರತಿ ಪ್ರಾಡಕ್ಟ್ಸ್ನು ಬರೀ ಕಷ್ಟ ಅಲ್ಲ, ಇಷ್ಟಪಟ್ಟು ಶ್ರದ್ಧೆ ಭಕ್ತಿಯಿಂದ ತಯಾರು ಮಾಡ್ತೀವಿ. ಸರ್, ನಿಮ್ಮ ಕಂಪ್ನಿಗೆ ಹೊಸ ಟೆಕ್ನಾಲಜೀಸ್ ಬಂದ ಕೂಡಲೇ 500 ಜನ ಎಂಪ್ಲಾಯೀಸ್ನ ಏಕಾಏಕಿ ತೆಗೆದಾಕಿದ್ರಿ. ಇದು ಸರಿನಾ ಸರ್? ಹೊಸ ಟೆಕ್ನಾಲಜೀಸ್ ಬರ್ತಾ ಇದ್ದಾಗೆ ನಾವು ಅಪ್ಡೇಟ್ ಆಗಬೇಕಾಗುತ್ತೆ. ಮುಂದಿನ 1 ವರ್ಷ ಆ 500 ಜನ ಎಂಪ್ಲಾಯೀಸ್ ಮತ್ತು ಅವ್ರ ಫ್ಯಾಮಿಲಿನ ನಮ್ಮ ಕಂಪ್ನಿ ನೋಡ್ಕೊಳುತ್ತೆ. ಅವರೆಲ್ಲ ಕಂಪ್ನಿಲಿದ್ದು ಕೆಲಸ ಇಲ್ಲದೆ ನಮ್ಮ ಕಂಪ್ನಿಗೆ ಬ್ಯಾಡ್ ಇಂಪ್ರೆಷನ್ ಬರೋದಕ್ಕಿಂತ ಇದು ಬೆಟರ್ ಅಲ್ವಾ? ಸರ್, ಬೆಂಗಳೂರಿನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನೀವು. ಬಿಸ್ನೆಸ್ ಮಧ್ಯೆ ನಮ್ಮಮ್ಮ ಅಖಿಲಾಂಡೇಶ್ವರಿ ಅವರು. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಕ್ವಶನ್, ದೊಡ್ಡ ಬಿಸ್ನೆಸ್ ಫ್ಯಾಮಿಲಿ ಕಡೆಯಿಂದ ಪ್ರಪೋಸಲ್ ಬಂದರೆ ಮದುವೆ ಆಗೋಕೆ ಒಪ್ಕೊಂತೀರಾ? ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಹುಡುಗಿ ಅರಮನೆಲಾದರೂ ಇರಲಿ, ಜೋಪಡಿಲಾದರೂ ಇರಲಿ, ನಮ್ಮಮ್ಮ ಅಖಿಲಾಂಡೇಶ್ವರಿ ಅವ್ರಿಗೆ ಯಾವ ಹುಡುಗಿನ ತೋರಿಸ್ತಾರೋ ಆ ಹುಡುಗಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿ. ಅಲ್ಲೋಡು
ನಾನು ಮುಂಚೆ ಬೆಂಗಳೂರಿಗೆ ಬಂದಾಗ ಟ್ರೈನು ನೆಲದ ಮೇಲೆ ಹೋಗ್ತಿತ್ತು, ಈಗ ಆಕಾಶದಲ್ಲಿ ತೇಲ್ತಾ ಇದೆ ನೋಡು. ಅಕ್ಕ ನಾವು ಅದೇ ರೈಲಲ್ಲಿ ಹೋಗೋಣ. ಹಾ ಹೋಗೋಣ ಹೋಗೋಣ. ಅಪ್ಪನ್ ರಾಣಿ ನಾನು ಬಸ್ಸಲ್ಲಿ ಕಷ್ಟ ಪಟ್ಕೊಂಡು ಎದ್ನೋ ಬಿದ್ನೋ ಅಂತ ಬಂದಿದ್ದೀನಿ, ಟ್ರೈನಲ್ಲಿ ಹೋಗದ? ಆಹಾ, ಅಪ್ಪಂಗೆ ಹೇಳಿ ಕಾರ್ ತರಿಸ್ತೀನಿ, ಬಾ ಹೋಗೋಣ. ಒಂದು ನಿಮಿಷ. ಹಲೋ ಅಪ್ಪ, ನಾನು ಗಣಿ ಬೆಂಗಳೂರಿಗೆ ಬಂದ್ವಿ. ಹುಷಾರಾಗಿ ಬಂದ್ಯಾ ಮಗಳೇ? ಈ ದಡಿನ್ ಕಟ್ಕೊಂಡ್ ಏನ್ ಹುಷಾರಾಗಿ ಬರೋದು, ಹೆಂಗೋ ಸಂಭಾಳ್ಸ್ಕೊಂಡ್ ಬಂದೆ. ಮಾರ್ಕೆಟ್ ಬಸ್ ಇಳ್ದು ಮುಂದೆ ನಡ್ಕೊಂಡ್ ಬಂದ್ರೆ ಅದೇ ಇಲ್ಲೆಲ್ಲ ಮೇಲ್ ಟ್ರೈನ್ ಹೋಗುತ್ತಲ್ಲ, ಅಲ್ಲಿದ್ದೀನಿ. ಬೇಗ ಬಂದ್ ಕರ್ಕೊಂಡು ಹೋಗು. ಸರಿ ಸರಿ, ಅಲ್ಲೊಂದು ಆಟೋ ಹತ್ಕೊಂಡು ಅರಸನ ಕೋಟೆ ಅಖಿಲಾಂಡೇಶ್ವರಿ ಅವ್ರ ಮನೆ ಅಂತ ಹೇಳು, ಅವ್ರಿಗೆ ಗೊತ್ತಾಗುತ್ತೆ, ಕರ್ಕೊಂಬಂದು ಬಿಡ್ತಾರೆ. ಆಹಾ, ಬಂದ್ಬಿಡ್ತಾರೆ. ಎದ್ನೋ ಬಿದ್ನೋ ಅಂತ ನಿನ್ ರಾಣಿ ಬಸ್ಸಲ್ಲಿ ಬಂದ್ರೆ ಆಟೋಲ್ ಬಾ ಅಂತ್ಯಾ? ನಾನ್ ಬರಲ್ಲ, ದೊಡ್ಡ ಕಾರ್ ತಗೊಂಬಂದ್ ಕರ್ಕೊಂಡು ಹೋಗು. ನಾನೀಗ ಬರೋಕ್ಕಾಗಲ್ಲ ಕಣೆ ಪಾರು. ಆದಿತ್ಯ ಸಾರು ಮೀಟಿಂಗಲ್ಲಿದ್ದಾರೆ. ಮೀಟಿಂಗ್ ಮುಗಿದ ತಕ್ಷಣ ಅರ್ಜೆಂಟಾಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅವ್ರನ್ನ ಕರ್ಕೊಂಬಂದ್ಬಿಡು, ಒಂದ್ ಬ್ಯಾಗ್ ಕೊಡ್ತೀನಿ, ಸರಿ ಹೋಗುತ್ತೆ. ಅಯ್ಯೋ, ಹಾಗೆಲ್ಲ ಮಾತಾಡಬಾರ್ದು ಕಣೆ. ನೀವು ಸುಮ್ಮನೆ ಒಂದು ಆಟೋ ಹಿಡ್ಕೊಂಡು ಬನ್ನಿ. ಅಕ್ಕ ಕೊಡಕ್ಕ ಇಲ್ಲಿ ನಾನು ಮಾತಾಡ್ತೀನಿ, ಯಾಕೆ ಬರಲ್ಲ? ಏಯ್ ತೆಪ್ಗಿರೋ, ಈಗೇನ್ ನೀನ್ ಬರಲ್ವಾ? ನೀ ಕೊಡ್ಸಿರೋ ಬಟ್ಟೆ ಹಾಕೊಂಡು ಮಿಂಚ್ತಾ ಇದೀನಿ, ಅದನ್ನ ಬಂದ್ ನೋಡಕ್ ನಿಂಗೆ ಇಷ್ಟ ಇಲ್ವಾ? ಹಂಗೆಲ್ಲ ಅನ್ಬೇಡ ಕಣೆ ಪಾರು. ನೀ ಇಲ್ಲಿ ಬರ್ತೀಯಲ್ಲ, ಬಂದಾಗ ಕಣ್ ತುಂಬ ನೋಡ್ತೀನಿ. ಅಡ್ರೆಸ್ ಚೀಟಿ ಇದೆ ತಾನೇ? ಹಾ ಇದೆ, ಬರ್ತೀನಿ ಬಿಡು, ಬೇಗ ಬಂದ್ಬಿಡ್ಬೇಕು. ಬರ್ತೀನಮ್ಮ. ಬಾ ಹೋಗೋಣ. ಸರಿ. ಗಣಿ, ಗೇಟೇ ಹೀಗಿದ್ರೆ ಗೇಟ್ ಹಿಂದಿರೋ ಮನೆ ಹೇಗಿರಲ್ಲ? ಅಕ್ಕ ಇದು ಬರೀ ಮನೆ ಅಲ್ಲ, ಅರಮನೆ ಇರ್ಬೇಕು. ಯಾವ್ದು ಹೆಂಗಾರ ಇರ್ಲಿ, ಮೊದ್ಲು ದುಡ್ಡು ಕೊಡಮ್ಮ, ಹೋಗ್ಬೇಕು ನಾನು. ತಡಿಯಣ್ಣ, ಕೊಡ್ತೀವಿ, ಎಲ್ಲರೂ ಓಡೋಗ್ತೀವಾ? ಈ ಕಾಲದಲ್ಲಿ ಯಾರೋ ಹೆಂಗೋ ನಂಬಕ್ಕಾಗಲ್ಲ, ಮೊದ್ಲು ವ್ಯವಹಾರ ಮುಗಿಸಿ ಹೋಗ್ಬೇಕು ನಾನು. ಅಯ್ಯೋ, ಏನ್ ಜನನೋ ಏನೋ, ಎಲ್ರು ಕಳ್ರ ತರನೇ ನೋಡ್ತೀರಾ. ಏನ್ ಗಲಾಟೆ ಇದು? ಯಾರ ಮನಿದು? ನೋಡಿ ಅಮ್ಮ, ಮಾರ್ಕೆಟ್ ಇಂದ ಕರ್ಕೊಂಡ್ ಬಂದಿದ್ದೀನಿ. 100 ರೂಪಾಯಿ ಮೀಟರ್ ಚಾರ್ಜ್ ಆಗಿದೆ, ಕೊಡು ಅಂದ್ರೆ ಜಗಳ ಮಾಡ್ತಾಳೆ. ಏನಮ್ಮ ನೀ ಜಗಳ? ಅಷ್ಟ್ ದೊಡ್ಡ ಬಸ್ಗೆ 50 ರೂಪಾಯಿ, ಇಷ್ಟ್ ಚಿಕ್ಕ ಗಾಡಿಗೆ ಯಾಕೆ 100 ರೂಪಾಯಿ ಅಂತ ನನ್ ವಾದ. ನೀವೇನ್ ಹೇಳ್ತೀರಾ? ನೋಡು, ಇಲ್ಲಿ ಎಲ್ಲಾರ್ಗೂ ಕಿವಿ ಕೇಳಿಸುತ್ತೆ, ಮೆತ್ತಗ್ ಮಾತಾಡು. ನಮ್ಮ ಅರಳಿಕಟ್ಟೆ ಅರುಣಕ್ಕ ಹೇಳ್ ಕಳ್ಸಿದ್ದಾರೆ, ಸಿಟಿಲಿ ಮೆತ್ತಗ್ ಮಾತಾಡಿದ್ರೆ ಮಲ್ಗಿಸ್ಬಿಡ್ತಾರೆ, ಹುಷಾರು ಅಂತ. ಅದು ಅಲ್ಲದೆ ಇಲ್ಲಿರೋ ಜನಕ್ಕೆ ಕಿವಿ ಕೇಳಿಸುತ್ತೆ, ಅದ ಮನ್ಸಿಗೆ ನಾಟಲ್ಲ, ಅದಕ್ಕೆ ಲೌಡ್ ಸ್ಪೀಕರ್. ನೋಡಮ್ಮ, ಮೀಟರ್ ಎಷ್ಟಾಗಿದೆ ಅಷ್ಟು ಕೊಟ್ಟು ಕಳಿಸ್ತಾ ಇರು, ಸುಮ್ಮನೆ ಇಲ್ಲಿ ಇಟ್ಕೊಂಡು ಗಲಾಟೆ ಮಾಡಬೇಡಿ. ಲೇ ಗಣಿ, ನಮ್ಮ ಅರುಣಕ್ಕ ಹೇಳಿದ್ ನಿಜ ಆಯ್ತು ಕಣೋ, ಸಿಟಿ ಜನಕ್ಕೆ ನೀ ಅತ್ತ ಇಲ್ಲ. ಅಯ್ಯೋ ಅಕ್ಕ, ಒಳ್ಳೆ ಸವಾಸ ಆಯ್ತು ನಿಂದು, ಕೊಳಕ ಇಲ್ಲಿ ತಗೋಣ. ಸರಿ ಆಯ್ತಣ್ಣ, ಹೊರಡೋಣ. ಲೇ, ನಿನಗೆ ಸೊಂಟ ಬಗ್ಸಿ ದುಡ್ದಿದ್ರೆ ತಾನೇ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು. ಯಾಕೆ ಕೊಡ್ತಿದ್ಯಾ ಅವನಿಗೆ ದುಡ್ಡನ್ನ? ಅಯ್ಯೋ ಅಕ್ಕ, ಸುಮ್ಮನಿರಕ್ಕ. ಅಣ್ಣ ಮೊದಲು ಹೊರಡೋಣ ನೀನು. ಅಕ್ಕ ಬಿಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.